ಕಟ್ ಮಾಡ್ಬಿಟ್ರೆ ಯಾವ ತರ ಕಾಣಿಸುತ್ತೆ ಅಂತ ಇವಾಗ ನೆಕ್ಸ್ಟ್ ಬರೀತೀನಿ ನಾನು ಈ ಕಡೆ ಸೈಡ್. ಫಸ್ಟ್ ಡೈರೆಕ್ಟ್ ಆಗಿ ನೋಡಿದಾಗ ಅರ್ಥ ಆಯ್ತಲ್ವಾ, ಕಣ್ಣು ಯಾವ ತರ ಕಾಣಿಸುತ್ತೆ ಅದನ್ನ ಡೈರೆಕ್ಟ್ ನಿಮ್ ಕಣ್ಣು ನನ್ಗೆ ಹಿಂಗೆ ಕಾಣಿಸ್ತಾ, ನನ್ ಕಣ್ಣು ನಿಮ್ಗೆ ಹಂಗೆ ಕಾಣಿಸ್ತಾ ಇದೆ ಅನ್ಸುತ್ತೆ. ಇದು ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಹಿಂಗಿರುತ್ತಲ್ಲ ಇದು, ಇದನ್ನ ನಾವು ನೋಡಿ ಈ ಒಳಗಡೆ ಇರುತ್ತಲ್ಲ ಈ ಪಾರ್ಟ್ ನ ಕಪ್ಪು ಅಥವಾ ಬ್ರೌನ್, ದ ಕಲರ್ಡ್ ಪಾರ್ಟ್ ಆಫ್ ದ ಐ, ದ ಬ್ರೌನ್ ಆರ್ ಬ್ಲಾಕ್ ಕಲರ್, ಕೆಲವರು ಬ್ಲೂ ಇರುತ್ತಲ್ವಾ, ಗ್ರೀನ್ ಗ್ರೀನ್ ಐರಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಐರಿಸ್. ಐರಿಸ್ ದ ಕಲರ್ಡ್ ಪಾರ್ಟ್ ಆಫ್ ದ ಈ ಕೇಳಿಸ್ಕೊಂಡ್ರಪ್ಪ, ಆಮೇಲೆ ಮಾತಾಡ್. ಪಾರ್ಟ್ ಆಫ್ ದ ಐ ಇಸ್ ಕಾಲ್ಡ್ ಎಸ್ ಐರಿಸ್. ಅದ್ರೊಳಗಡೆ ಇನ್ನೊಂದು ಚಿತ್ತಿರ್ತಲ್ಲ, ಅಲ್ಲೇ ಲೆನ್ಸ್ ಇರೋದು ಆಕ್ಚುಲಿ, ಅಲ್ಲಿಂದನೇ ಒಳಗಡೆ ನೋಡಕ್ಕಾಗೋದು ನಾವು. ಇವೆಲ್ಲ ಸಪೋರ್ಟ್ ಮಾಡ್ತಾ ಇರೋದಷ್ಟೇ. ಇಲ್ಲಿದೆಯಲ್ಲ ಇದನ್ನ ಪ್ಯೂಪಿಲ್ ಅಂತ ಕರಿತೀವಿ. ಅದ್ರ ಕೆಲಸ ಏನು ಅಂತ ಆಮೇಲೆ ನೀಟಾಗಿ ಇದು ಮತ್ತೆ ಇವಾಗ ಕ್ರಾಸ್ ಸೆಕ್ಷನ್ ಬರಿತೀನಲ್ವಾ, ಅವಾಗ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಈ ವೈಟ್ ಪಾರ್ಟ್ ಇದೆಯಲ್ಲ, ಇದನ್ನೇಂತ ಗೊತ್ತಾ? ಸ್ಕ್ಲೇರಾ ಅಂತ ಕರಿತೀವಿ. ಸ್ಕ್ಲೇರಾ, ವೈಟ್ ಪಾರ್ಟ್. The white part of eye is called as sclera. The color part of the eye is called as iris. The open in which light enters to our eye is called as Pupil. In doubt in this? No sir. ನೋಡಿ ಈ ತರ ಕಣ್ಣು, it is a direct view of eye. ನಾವು ಡೈರೆಕ್ಟ್ ಆಗಿ ನೋಡಿದಾಗ ನಮ್ಮ ಕಣ್ಣಲ್ಲಿ ಇದೆಲ್ಲ ನಮಗೆ ಡೈರೆಕ್ಟ್ ಆಗಿ ಕಾಣಿಸುತ್ತೆ. ಇನ್ನು ಇವಾಗ ಕ್ರಾಸ್ ಸೆಕ್ಷನ್ ಅದನ್ನ ಕಟ್ ಮಾಡಿದ್ರೆ ಹೆಂಗ್ ಕಾಣಿಸುತ್ತೆ ಅಂತ ನಾನು ಆ ಕಡೆ ಸೈಡ್ ಬರೀತೀನಿ. ಇದು ಅರ್ಥ ಆಯ್ತಾ ನಿಮ್ಗೆ? ಇದೇ ಕಣ್ಣು, ಆ ವೈಟ್ ಪಾರ್ಟ್ ನ ಸ್ಕ್ಲೇರಾ ಅಂತ ಕರಿತೀವಿ. ಆ ಕಲರ್ಡ್ ಪಾರ್ಟ್ ನ ಬ್ರೌನ್ ಆರ್ ಬ್ಲಾಕ್ ಇರುತ್ತೆ ನಮ್ಮ ಇಂಡಿಯಾದಲ್ಲಿ. ಬೇರೆ ಕಡೆ ಹೋದ್ರೆ ಬೇರೆ ಬೇರೆ ತರ ಕಲರ್. ಅವೇನ ಐರಿಸ್ ಅಂತೀವಿ. ಐರಿಸ್ ಒಳಗಡೆ ಒಂದು ತೂತ್ ಇರುತ್ತಲ್ಲ, ಅದು ಏನೋ ಲೈಟ್ ಎಂಟ್ರಿ ಆಗಕ್ಕೆ, ಅದ್ರೊಳಗಡೆ ಕಪ್ಪುದೊಳಗಡೆ ಒಂದು ಇರುತ್ತೆ ನೋಡಿ, ಅಲ್ಲಿಂದ ಲೈಟ್ ಒಳಗಡೆ ಬರೋದು. ಅದನ್ನ ಏನಂತ ಕರಿತೀವಿ ನಾವು? ಪ್ಯೂಪಿಲ್. ಏನ್ ಡೌಟ್ ಇನ್ ದಿಸ್? ದಿಸ್ ಇಸ್ ಡೈರೆಕ್ಟ್ ವ್ಯೂ ಆಫ್ ಐ. ಇವಾಗ ಕ್ರಾಸ್ ಸೆಕ್ಷನ್ ಆಫ್ ಐ ಇಲ್ಲಿ ಬರೀತೀನಿ ನೋಡಿ. ಕ್ರಾಸ್ ಸೆಕ್ಷನ್ ಆಫ್ ಐ ಈಗೇನ್ ಮಾಡಿದೀನಿ? ಕಣ್ಣ ಹಿಂಗ್ ನೋಡಿದ್ರಿ, ಇವಾಗ ನೋಡಿದಾಗ ನನಗೆ ಬಿಳಿದು ಕಪ್ಪುದು ಒಳಗಡೆ ಕಾಣಿಸ್ತು. ಇವಾಗ ಹಿಂಗಿಟ್ಕೊಂಡು ಆ ಕಣ್ಣ ನೀಟಾಗಿ ಹಿಂಗ್ ಕಟ್ ಮಾಡ್ತೀನಿ. ಇವಾಗ ಕಾಣಿಸುತ್ತೆ ನೋಡಿ, ಸರಿನಾ? ನಾನು ಒಂದೊಂದೇ ಪಾರ್ಟ್ ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಬರೀ ಡಯಾಗ್ರಾಮ್ ಬರ್ಬಿಡ್ತೀನಿ ನೋಡಿ. ಚೆನ್ನಾಗಿದೆ, ಚೆನ್ನಾಗಿಲ್ವಾ? ಅರ್ಧ ಕಟ್ ಮಾಡಿದ್ರೆ ಕ್ರಾಸ್ ಸೆಕ್ಷನ್ ಆಫ್ ಐ. ಅರ್ಥ ಆಯ್ತಲ್ವಾ? ಔಟರ್ ಪಾರ್ಟ್ ನ ನಾವು ಕಾರ್ನಿಯಾ ಅಂತ ಕರಿತೀವಿ. ಔಟರ್ ಪಾರ್ಟ್ ಆಫ್ ದ ಐ ಕಾರ್ನಿಯಾ. ಹೆಂಗಿರುತ್ತೆ ಮತ್ತೆ ಕಾರ್ನಿಯಾ ತಗೊಂಡು ಅದ್ ಹೆಂಗಿರುತ್ತೆ, ಅದರ ಫಂಕ್ಷನ್ ಏನು, ಅದ್ ಏನ್ ಅಂತ ಎಲ್ಲ ಆಮೇಲೆ ಹೇಳ್ತೀವಿ. ಔಟರ್ ಪಾರ್ಟ್ ಏನಂತ ಕರಿತೀವಿ? ಇಲ್ಲೆಲ್ಲ ಸುತ್ತು ಐತಲ್ಲ ಲಾಸ್ಟ್ ಅಲ್ಲಿ, ಅದನ್ನ ಏನಂತ ಕರಿತೀವಿ ನಾವು? ಇಟ್ ಗಿವ್ಸ್ ಪ್ರೊಟೆಕ್ಷನ್ ಟು ದ ಐ. ಇದು ಕಾರ್ನಿಯಾ. ಇದು ಅರ್ಥ ಆಯ್ತಾ? ಆಮೇಲೆ ನೋಡಿ ಇದೆ ಇದು ಇತ್ತಲ್ಲ, ವೆರಿ ಗುಡ್. ಇದನ್ನ ನಾವೇನಂತೀವಿ? ಐರಿಸ್. ಇದು ಚಿಕ್ಕದಿತ್ತಲ್ವಾ, ಅದೇ ಪ್ಯೂಪಿಲ್. ಓಪನಿಂಗ್. ಎಸ್. ಹಿಂಗ್ ನೋಡಿದಾಗ ಇಲ್ಲಿತ್ತು, ಹಂಗ್ ಕಟ್ ಮಾಡಿದಾಗ ನೋಡಿ ಅದು ಪ್ಯೂಪಿಲ್ ಆಯ್ತು. ಇದು ಐರಿಸ್. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಇದು ವಿಟ್ರಿಯಸ್. ವಿಟ್ರಿಯಸ್ ಹ್ಯೂಮಸ್, ಅಕ್ವೇಷಿಯಸ್ ಹ್ಯೂಮಸ್. ಇಲ್ಲಿ ಒಳಗಡೆ ಇರೋದು ಇಲ್ಲಿರೋದು ಅಕ್ವೇಷಿಯಸ್ ಹ್ಯೂಮರ್. ಅಕ್ವೇಷಿಯಸ್ ಹ್ಯೂಮರ್ ಅಂದ್ರೆ ನೀರು ಅಂತ, ನೀರ್ ತುಂಬಿಕೊಂಡಿರುತ್ತೆ. ಅದಕ್ಕೆ ನಿಮ್ಗೆ ಒಂದು ಶೇಪ್ ನೀಟಾಗಿ ಸಿಗೋದು. ಅದಕ್ಕೆ ಚುಚ್ಚಿಬಿಟ್ರೆ ನೀರು ಆಚೆ ಬರ್ತಾ ಇರ್ತಾರೆ. ಇಲ್ಲೆಲ್ಲ ನೀರು ತುಂಬಿರುತ್ತೆ, ಇಲ್ಲೂ ನೀರು ತುಂಬಿರುತ್ತೆ. ವಾಟರ್ ಅಕ್ವೇಷಿಯಸ್ ಹ್ಯೂಮರ್ ಅಂತ. ಇದು ವಿಟ್ರಿಯಸ್ ಹ್ಯೂಮರ್. ಪ್ಯೂಪಿಲ್ ಆಯ್ತಾ, ಐರಿಸ್ ಆಯ್ತಾ, ಕಾರ್ನಿಯಾ ಆಯ್ತಾ? ಪ್ಯೂಪಿಲ್ ಆಯ್ತು, ಐರಿಸ್ ಆಯ್ತು, ಕಾರ್ನಿಯಾ ಆಯ್ತು, ಅಕ್ವೇಷಿಯಸ್ ಹ್ಯೂಮರ್. ಆಪ್ಟಿಕ್ ನರ್ವ್. ಆಪ್ಟಿಕ್ ನರ್ವ್ಸ್, ರಾಡ್ ಅಂಡ್ ಕೋನ್ಸ್. ಕರೆಕ್ಟ್, ರಾಡ್ಸ್ ಅಂಡ್ ಕೋನ್ಸ್. ವಿಟ್ರಿಯಸ್ ಹ್ಯೂಮರ್. ಇದು ನಮ್ದು
ಡೈರೆಕ್ಟ್ ವ್ಯೂ ಆಫ್ ಐಸ್. ನಾವು ಡೈರೆಕ್ಟ್ ಆಗಿ ಒಬ್ಬರು ಯಾರನ್ನಾರು ನೋಡಿದ್ರೆ ನಮ್ ಕಣ್ಣು ಈ ತರ ಕಾಣಿಸುತ್ತೆ. ಅದ್ರೊಳಗಡೆ ವೈಟ್ ಕಲರ್ ನ ನಾವು ಸ್ಕ್ಲೇರಾ ಅಂತ ಕರಿತೀವಿ. ಆ ಬ್ಲಾಕ್ ಕಲರ್ ಅಥವಾ ಬ್ರೌನ್ ಕಲರ್ ನ ನಾವು ಐರಿಸ್ ಅಂತ ಕರಿತೀವಿ. ಅದ್ರೊಳಗಡೆ ಒಂದಿರುತ್ತೆ ಹೋಲು, ಅಲ್ಲೇ ಲೈಟ್ ಒಳಗಡೆ ಎಂಟರ್ ಆಗೋದು, ಅದನ್ನ ಪ್ಯೂಪಿಲ್ ಅಂತ ಕರಿತೀವಿ. ಅದನ್ನೇ ಕಣ್ಣ ನಾನು ಇಂಗ್ಲಿಷ್ ನೋಡಿ ಹಿಂಗ್ ನೋಡಿದೆ, ಹಿಂಗ್ ನಿಲ್ಲಿಸ್ಬಿಟ್ಟು ಆ ಕಣ್ಣು ಇರ್ತಲ್ಲ ಅಂತ ಹಿಂಗ್ ಕಟ್ ಮಾಡ್ಬಿಟ್ರೆ ಈ ತರ ಕಾಣಿಸುತ್ತೆ. ಅದು ಔಟರ್ ಇರ್ತಲ್ಲ, ಔಟರ್ ಪ್ರೊಟೆಕ್ಷನ್ ನಾವು ಕಾರ್ನಿಯಾ ಅಂತೀವಿ. ಅದರಿಂದ ಅದರದ್ದೇ ಬರ್ಸಿ ಕಾರ್ನಿಯಾದೇ ತಗೊಂಡು ಅದ್ರ ಸ್ಟೋರಿ ಅಂತ ಆಮೇಲೆ ಹೇಳ್ತೀನಿ. ಇವಾಗ ಸುತ್ತಲೂ ಕವರ್ ಆಗೈತಲ್ಲ, ಸುತ್ತಲೂ ಕವರ್ ಆಗಿರುತ್ತೆ, ಅದನ್ನ ಏನಂತ ಕರಿತೀನಿ ನಾನು? ಕಾರ್ನಿಯಾ. ಇಲ್ಲಿ ಇಲ್ಲಿ ನೋಡಿ, ಈ ಪಾರ್ಟ್ ಐತಲ್ಲ, ಈ ಪಾರ್ಟ್ ಏನಾಯ್ತು? ಐರಿಸ್. ಇದ್ರೊಳಗಡೆ ಕಾರ್ನಿಯಾ ಮತ್ತೆ ಐರಿಸ್ ಮಧ್ಯದಲ್ಲಿ ಸ್ವಲ್ಪ ಲಿಕ್ವಿಡ್ ಇರುತ್ತೆ, ಅದನ್ನ ಏನಂತ ಕರಿತೀವಿ ನಾವು? ಅಕ್ವೇಶಿಯಸ್ ಹ್ಯೂಮರ್ ಅಂತ ಕರಿತೀವಿ. ಇದು ಒಳಗಡೆ ಸ್ವಲ್ಪ ಲಿಕ್ವಿಡ್ ತರ ಇರುತ್ತೆ, ಅದನ್ನ ಕರಿತೀವಿ ನಾವು ವಿಟ್ರಿಯಸ್ ಹ್ಯೂಮರ್ ಅಂತ ಕರಿತೀವಿ. ಇಲ್ಲಿ ಏನಿರುತ್ತೆ ಸ್ವಲ್ಪ ಈ ಕಡೆ ಸೈಡ್ ಏನಿರುತ್ತೆ? ರಾಡ್ಸ್ ಅಂಡ್ ಕೋನ್ಸ್. ಗೊತ್ತಾಯ್ತಲ್ವಾ? ಆಮೇಲೆ ಇಲ್ಲೇ ರೆಟಿನಾ ಇದೆ, ಅದೇ ಬಿಟ್ಬಿಟ್ಟೆ, ಮೇನ್ ಪಾರ್ಟ್ ಮೇನ್ ಪಾರ್ಟ್ ಬಿಟ್ಬಿಟ್ಟೆ. ನೋಡಿ ಇಲ್ಲಿ ಇರುತ್ತೆ ರೆಟಿನಾ, ಹಿಂಗಿರುತ್ತೆ. ದಿಸ್ ಇಸ್ ಯುವರ್ ರೆಟಿನಾ. ಅದು ಇಮೇಜ್ ಬಂದು ಅದ್ಮೇಲೆ ಬೀಳತ್ತೆ. ಹೌದು, ರೆಟಿನಾ ಸ್ಕ್ರೀನ್ ಅಲ್ಲೇ ಬೀಳೋದು. ನೀನ್ ಇಮೇಜ್ ಎಲ್ಲ ಬೀಳೋದು ಕಣ್ಣೊಳಗಡೆ, ಅಲ್ಲೇ ಸ್ಕ್ರೀನ್ ಒಳಗಡೆ ಇದೆ ರೆಟಿನಾ. ಇಲ್ಲಿರುತ್ತೆ ಅದು ಎಂಡಲ್ಲಿ, ಕರೆಕ್ಟ್ ಆಗಿ ಬೀಳ್ಬೇಕು, ಫೋಕಸ್ ಆಗಿ ಅಲ್ಲಿ ಬಿದ್ರೆ. ಅಲ್ಲಿಂದ್ರೆ ಹಿಂದೆ ಮುಂದೆ ಆದ್ರೆ ನಿಮ್ಗೆ ಲೆನ್ಸ್ ಹಾಕೊಬೇಕಾಗಿರೋದು, ಗ್ಲಾಸ್ ಹಾಕೊಬೇಕು. ಕರೆಕ್ಟ್ ಆಗಿ ಹೋಗಿ ಇಮೇಜು ಆ ರೆಟಿನಾ ಮೇಲೆ ಬೀಳ್ಬೇಕು. ಲೇಸರ್ ಸರ್ಜರಿ ಎಲ್ಲ ಮಾಡೋದು, ಸರಿ ಮಾಡೋದು. ಅರ್ಥ ಆಯ್ತಾ? ಆಮೇಲೆ ಐರಿಸ್ ಅರ್ಥ ಆಯ್ತಾ? ಪ್ಯೂಪಿಲ್ ಅರ್ಥ ಆಯ್ತಾ? ಈ ಒಳಗಡೆ ಲಿಕ್ವಿಡ್ ಇರ್ತಲ್ಲ ಅದೇನಂತೆ ನಾವು? ಈ ಒಳಗಡೆ ಇರುತ್ತಲ್ಲ ಅದು ವಾಟರ್ ಅಂತ ಕರಿತೀವಿ. ಇನ್ನೊಂದು ಸ್ಕ್ರೀನ್ ಇರುತ್ತಲ್ಲ ಅದನ್ನೇ ಅಂತ ಕರಿತೀವಿ. ಈ ಕೆಳಗಡೆ ಏನಿರುತ್ತೆ? ಆಮೇಲೆ ಇದನ್ನ ನರ್ವ್ಸ್ ಅಂತ ಕರಿತೀವಿ. ಇದು ಯಾರಿಗೋ ಕನೆಕ್ಟ್ ಆಗುತ್ತೆ. ಇಷ್ಟು ಕತೆ ಗೊತ್ತಿರ್ಬೇಕು. ಏನೇ ಡೌಟ್ ಇನ್ ದಿಸ್? ಇದ್ರದ್ದು ಒಂದೊಂದಿರುತ್ತೆ ಕತೆ ಏನು, ಈ ಸ್ಟೋರಿ ಏನು, ಒಂದೊಂದೇ ಪಾರ್ಟ್ ತಗೊಂಡು ಯಾವ್ಯಾವ ಮೇನ್ ಪಾರ್ಟ್ ಇದೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ಡಯಾಗ್ರಾಮ್ ಬರ್ಕೊಂಡು ಹೊರಡ್ಬೋದು.